ಉರುವಾಲು ಕೊರಿಂಜ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಫೆಬ್ರವರಿ 15ರಿಂದ 22ನೇ ತಾರೀಕಿನವರೆಗೆ ನಡೆಯುವ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಇಂದು ಪ್ರಥಮ ಕಾರ್ಯವಾದ ಚಪ್ಪರ ಮುಹೂರ್ತ ಹಾಗೂ ದಾರಂದ ಮುಹೂರ್ತವು ದೇವಸ್ಥಾನದ ವಟಾರದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಯಿತು. ಆರಾಧಿತ ಓಂ ನಾಗದೇವತಾಭ್ಯೋ ನಮಃ ದೈವಗಣಾಭ್ಯೋ ನಮಃ ಸಪರಿವಾರ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿನೇ ನಮಃ. ಇಂದಿನ ದಿನ ಈ ಒಂದು ಸಾನ್ನಿಧ್ಯದಲ್ಲಿ ಬ್ರಹ್ಮಕಲಶೋತ್ಸವದ ಇಂದಿನ ದಿನ ಪೂರ್ವಭಾವಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಆಡಳಿತ ವರ್ಗದವರು ಹಾಗೆ ಚಪ್ಪರ ಸಮಿತಿಯವರು ಅದೇ ನಿಟ್ಟಿನಲ್ಲಿ ಗಣ್ಯಾತಿ ಗಣ್ಯರು ಹಾಗೆ ಆ ಒಂದು ಮೀಡಿಯಾದ ಮಿತ್ರರು ಮಾಧ್ಯಮದ ಮಿತ್ರರು ಆ ಪ್ರಾಕಾರದಲ್ಲಿ ಇಂದಿನ ದಿನ ಈ ಒಂದು ಕ್ಷೇತ್ರದಲ್ಲಿ ಪ್ರಧಾನವಾಗಿ ಚಪ್ಪರ ಸಮಿತಿಯವರ ಮುಖೇನ ಹಾಗೆ ಅರ್ಚಕ ವೃಂದದವರ ಮುಖೇನವಾಗಿ ಇಂದಿನ ದಿನ ಈ ಒಂದು ಶುಭಗಳಿಗೆ ಶುಭ ಮುಹೂರ್ತವನ್ನು ಚಪ್ಪರ ಮುಹೂರ್ತ ಎಂದು ಇಂದಿನ ದಿನ ಈ ಒಂದು ಬ್ರಹ್ಮಕಲಶೋತ್ಸವದ ಪ್ರಥಮ ಕಾರ್ಯವನ್ನು ಇಂದಿನ ದಿನ ಈ ಒಂದು ಪ್ರಾರಂಭ ಮಾಡಿದ್ದೇವೆ. ಆ ಪ್ರಾಕಾರದಲ್ಲಿ ಮಾಡಿದಂತಹ ಈ ಒಂದು ಮುಹೂರ್ತ ಸುಮುಹೂರ್ತವಾಗಲಿ ಹಾಗೆ ಬ್ರಹ್ಮಕಲಶೋತ್ಸವದ ಕೆಲಸ ಕಾರ್ಯ ಯಾವುದೇ ತರನಾದಂತ ಉದ್ಯಮಿಗಳಾದ ದೇವದಾಸ ಶೆಟ್ಟಿ ಬರೋಡಿ ಬದ್ಯಾರು ಇವರು ಕಾರ್ಯಕ್ರಮದ ಮುಹೂರ್ತವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಯೋಗೇಶ್ ಪೂಜಾರಿ ಕಟ್ತಿಲ, ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಕೃಷ್ಣರಾಜ ಉರುವಾಲು, ತಂತ್ರಿ ವೆಂಕಟೇಶ ಎಡಪದವು, ಸಮಿತಿ ಕಾರ್ಯದರ್ಶಿ ಸುನೀಲ್ ಗೌಡ ಅಣವು, ಅಧ್ಯಕ್ಷ ದಾಸಪ್ಪಗೌಡ ಕೊಡಿಯಡ್ಕ ಹಾಗೂ ಎಲ್ಲಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಬೆಳ್ತಂಗಡಿ ತಾಲೂಕು ಶಿವಾಲಯ ಇತ್ತಿನಾಥ ವಾದ ತಾಲೂಕು ಡೆಜ್ಜಿನ ತೋಜೋಡು ಪೂರಾ ತಾಲೂಕು ಶಿವಮಯ ಅದು ಉಂಡು ಅಂಚಾದ ಪುನಃ ಸ್ಥಳದ ಒಡೆಯ ಪಂಚಲಿಂಗೇಶ್ವರಿ ಧರ್ಮಸ್ಥಳರು ಮಂಜುನಾಥಿ ಅಂಚನೆ ಬಾಕಿದ ಕೊಡು ಅಕ್ಲಕ್ಲ ಜಾಗದ ಬುಧರಡು ಮಲ್ಲಿಪಾಡಿಯ ಕೇಳ್ಕರೇಶ್ವರನ ಅಥವಾ ಸಹಸ್ರಲಿಂಗೇಶ್ವರನ ದೇವರು ಮಾತಾ ಕೋಡಿಡ್ಲ ನೆರೆಯಾದ ಉಂಟುದೇರು ಈ ಜಾಗಡು ಯಾನೊಂದು ಕೆಲವೊಂಜಿ 5 ವರ್ಷ ಗುದುಂಬು ಒಂಜಿ ಜಾತ್ರೆಗೆ ಓದ್ತಾ ಇತ್ತೆ. ಜಾತ್ರೆಗೆ ಓದ್ತಿದ್ದ ಪರಿಚಯ ಬೊಕ್ಕ ದುಂಬು ಪೋದು ಇತ್ತ ಈ ಸ್ಥಳದ ಒಂಜಿ ಸದಸ್ಯ ಅದೇ ಅನುಲ್ಲೆ ನೆಕ್ಕ ಕಾರಣ ಒಂಜಿ ದೊಡ್ಡ ಜನ ಒಂಜಿ ಎಂಕಲ್ನ ಸುನೀಲ್ ಬಂಡು ಬೊಕ್ಕ ಒಂಜಿ ಯೋಗೇಶ್ ಕಡ್ತಿಲ ಬಂಡದು ಬೆರಲ ಎಂಕಲ ನೇಬರೆ ನನಗೆ ಪೊದ್ದು ಆತನ ಎಂಕಲ್ನ ಬರೆಡಿದೆ ಆ ಒಂಜಿ ಎಂಕಲ ಬರಗೊಂದು ಉಪ್ಪು ಅಂಚಾದ ಪುನಗ ಈ ಕ್ಷೇತ್ರ ಬರ್ತದಿತ್ತೆ ಆ ಕ್ಷೇತ್ರದ ಸದಸ್ಯ ಆದ ಇನಿ ಒಂಜಿ ಬ್ರಹ್ಮಕಲಶದ ಚಪ್ಪರ ಮುಹೂರ್ತಗೂ ಏನೋ ಒಂಜಿ ಅವಕಾಶ ಕೊಡ್ತೇವೆ. ಈ ಅವಕಾಶಕ್ಕೆ ಯಾನು ಅಕ್ಕಳಿಗೆ ಧನ್ಯವಾದ ಸಮರ್ಪಣೆ ಅಂತಂದು ಜಾಗದ ದೈವದೇವರ ಕೈ ಮುಗಿಯೊಂದು ಆಯ್ನಾದ ಬೇಗ ಈ ಕೆಲಸ ಪೊರ್ಲುಡು ಆವುಡು ಪಂಡದು ನಾನು ನಟ್ಟೋನು. ಕ್ಷೇತ್ರದ ಸ್ವಾಮಿಗೆ ಮಗದೊಮ್ಮೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ದಿನ ಬೆಳಗ್ಗೆ 9ರಿಂದ ಇಷ್ಟರವರೆಗೆ ಚಪ್ಪರ ಮುಹೂರ್ತದ ಜೊತೆಗೆ ಸಭಾಭವನದ ಮಹಾದ್ವಾರವನ್ನು ಇಡುವ ಮುಖಾಂತರ ಎಂದು ಬ್ರಹ್ಮಕಲಶೋತ್ಸವಕ್ಕೆ ಭಗವಂತನ ಅನುಗ್ರಹದೊಂದಿಗೆ ಚಾಲನೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತುಂಟು. ಮುಂದಿನ ದಿನಗಳಲ್ಲಿ ಆಗುವಂಥ ಎಲ್ಲ ಜೀರ್ಣೋದ್ಧಾರದ ಒಟ್ಟಿಗೆ ಬ್ರಹ್ಮಕಲಶೋತ್ಸವದ ಸವಿಯನ್ನು ಅಥವಾ ಪುಣ್ಯ ಕೆಲಸದಲ್ಲಿ ಎಲ್ಲ ಹೆಚ್ಚಿನ ಊರಿನ ಪರವೂರಿನ ಭಗವದ್ ಭಕ್ತರು ಇಲ್ಲಿಗೆ ಬರುವಂತಾಗಬೇಕು. ದೃಶ್ಯ ಮಾಧ್ಯಮ ಇರ್ಬೋದು, ಪತ್ರಿಕಾ ವರದಿ ಮುಖಾಂತರವಾಗಿರ್ಬೋದು, ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಾ ಅನೇಕ ಅಭಿವೃದ್ಧಿ ಕೆಲಸಕ್ಕೆ ಸುಮಾರು 2.5 ಕೋಟಿ ಮಿಗಿಲು ಅಭಿವೃದ್ಧಿ ಕೆಲಸ ಈಗಾಗಲೇ 70-75 ಭಾಗ ಮುಕ್ತಾಯ ಹಂತದಲ್ಲಿದೆ. ದಾನಿಗಳಿಂದ ವಿಶೇಷವಾಗಿ ನಾನು ಭಕ್ತಿ
ಪ್ರಾರ್ಥನೆ ಮಾಡೋ ದೃಷ್ಟಿಗೆ ತನು ಮನ ಧನದ ಸಹಕಾರವನ್ನು ನೀವು ಕೊಡಬೇಕು. ಮುಂದಿನ ಎಲ್ಲ ಈ ಒಂದು ಕೆಲಸಕ್ಕೆ ಸಾಕ್ಷಿಗಳಾಗಬೇಕು. ಪಂಚಲಿಂಗೇಶ್ವರ ದೇವರ ಅನುಗ್ರಹ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತೇಳಿ ಈ ಮೂಲಕ ನಿಮಗೆ ಭಕ್ತಿ ಶ್ರದ್ಧೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ. ಈಗ ಬ್ರಹ್ಮಕಲಶ ಎಷ್ಟು ದಿನ ಮತ್ತು ಯಾವುದು ಫೆಬ್ರವರಿ 15ನೇ ತಾರೀಕು ವ್ಯಕ್ತಿಜರ ಆಗಮನ ಮುಖಾಂತರ ಈ ಕಾರ್ಯಕ್ರಮ ಆರಂಭವಾಗಲಿದೆ. 22ನೇ ಅದರ ಜೊತೆಯಲ್ಲಿ 16ನೇ ತಾರೀಕಿಗೆ ವಿಶೇಷವಾಗಿ ಕಣಿಯೂರು ಗ್ರಾಮದ ಬೇರೆ ಬೇರೆ ಗ್ರಾಮಗಳ ಮುಖಾಂತರ ಕುಪ್ಪೇಟೆಯಿಂದ ಹೊರೆಕಾಣಿಕೆ ಮುಖಾಂತರ ಈ ಒಂದು ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. 17ನೇ ತಾರೀಕಿಗೆ ವಿಶೇಷವಾದ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೈದಿಕ ಕಾರ್ಯಕ್ರಮಗಳು ಆರಂಭವಾಗಿದೆ. ಅದರ ಜೊತೆಯಲ್ಲಿ 18 ಇರ್ಬೋದು, 19ನೇ ತಾರೀಕು ಇರ್ಬೋದು, 20, 21, 22, 21ಕ್ಕೆ ಬ್ರಹ್ಮಕಲಶೋತ್ಸವ, 22ನೇ ತಾರೀಕಿಗೆ ಇಲ್ಲಿ ಕೋಲೋತ್ಸವದ ಧರ್ಮದೇವದ ಮತ್ತು ಪರಿವಾರ ದೇವಿಗಳ ಕೋಲೋತ್ಸವ ಕಾರ್ಯಕ್ರಮಗಳು ಜರುಗಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ, ಇನ್ನಿತರ ವೈದಿಕ ಕಾರ್ಯಕ್ರಮಗಳು ಜೊತೆಯಲ್ಲಿ ಎಲ್ಲ ಸೇರಿಕೊಂಡು ಸಂಪನ್ನಗೊಳ್ಳಲಿಕ್ಕಿದೆ. ಎಲ್ಲ ಜಿಲ್ಲೆಯ ಎಲ್ಲ ವಿವಿಧ ತಾಲೂಕಿನಿಂದ ಈ ಕ್ಷೇತ್ರಕ್ಕೆ ಎಲ್ಲ ಭಗವದ್ಭಕ್ತರು ಆಗಮಿಸಬೇಕು. ಅದರ ಜೊತೆಯಲ್ಲಿ ನಾನು ವಿಶೇಷವಾಗಿ ಗ್ರಾಮದವರ ಒಂದು ಹೊಸ ಕಲ್ಪನೆ, ಈ ತಾಲೂಕಿನಲ್ಲಿ ವಿಶೇಷವಾಗಿ ಮೊನ್ನೆ ತಾನೇ ಕಿಲ್ಲೂರಿನಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಕೃಷಿ ಪ್ರಧಾನವಾದಂಥ ಪ್ರಪಂಚದಲ್ಲಿ ಇದ್ದೇವೆ. ಬೆಳ್ತಂಗಡಿ ತಾಲೂಕು ಅಂತ ಹೇಳಿದರೆ ಹೆಚ್ಚಿನವರು ಕೃಷಿ ಪ್ರಧಾನವಾಗಿ, ಕೃಷಿತ್ವನ ದುರ್ಭಿಕ್ಷಂ ಅಂತೇಳಿ ಈ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಅಡಿಕೆ ಕೃಷಿಯವರು ಹೆಚ್ಚಿ, ಅದೊಂದು ರೀತಿಯ ವಾಣಿಜ್ಯ ಬೆಳೆಯೂ ಆಗಿರ್ಬೋದು, ಆರ್ಥಿಕ ಸಂಪನ್ಮೂಲಕ ಒಂದು ವ್ಯವಸ್ಥೆ ಆಗಿರ್ಬೋದು. ಈ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ನಾವು 16ನೇ ತಾರೀಕಿನಂದು ಗ್ರಾಮದ ಪಕ್ಕದ ನೆರೆ ಗ್ರಾಮದವರಿಂದ ವಿನಂತಿ ಪೂರ್ವಕವಾಗಿ ಎಲ್ಲರ ಅಲ್ಲಿ ಈಗಾಗಲೇ ಮನವರಿಕೆ ಮಾಡಿಕೊಂಡಿದ್ದೇವೆ. 14ನೇ ತಾರೀಕಿಗೆ ಕನಿಷ್ಠ 2 ಗೊನೆಗೆ ಕಡಿಮೆ ಆಗದಂತೆ, ಹೆಚ್ಚು ಅದು ಅವರವರಿಷ್ಟಕ್ಕೆ ಬಿಟ್ಟದ್ದು, ಕ್ವಾಂಟಿಟಿ ಅವರವರಿಗೆ ಬಿಟ್ಟದ್ದು, ಆ ಒಂದು ಅಡಿಕೆ ಸಮರ್ಪಣೆಯ ಒಂದು ಕಾರ್ಯಕ್ರಮವನ್ನು ಈ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಭಗವದ್ಭಕ್ತರ ಒಂದು ಸಹಾಯ ಸಹಕಾರ, ಗ್ರಾಮದವರ ಸಹಕಾರವನ್ನು ಹೆಚ್ಚಿಸ್ತಾ ನಿಮ್ಮ ಮುಖಾಂತರ ಅದು ಹೆಚ್ಚಿನ ಒಂದು ವ್ಯವಸ್ಥೆ ಆಗುವ ರೀತಿಯಲ್ಲಿ ಸಹಕಾರ ಕೊಡಬೇಕಂತ ಹೇಳಿ ಮಗದೊಮ್ಮೆ ವಿನಂತಿ ಮಾಡಿಕೊಳ್ತೀನಿ. ಈ ಗ್ರಾಮಕ್ಕೆ, ಈ ದೇವಸ್ಥಾನಕ್ಕೆ ಉರುವಾಲ್ ಗ್ರಾಮ ಸುಮಾರು 600ರಿಂದ ಮಿಕ್ಕಿ ಮನೆಗಳಿದ್ದೇವೆ. ಅದರಲ್ಲಿ ಹೆಚ್ಚಿನವರು ಸಾಧಾರಣ 70% ಕೃಷಿ ಒಂದು ಸಂಪನ್ಮೂಲವನ್ನು ವ್ಯವಸ್ಥೆ ಮಾಡಿಕೊಂಡಿರುವವರು. ಹಾಗಾಗಿ ನಮಗೆ ಈ ಕ್ಷೇತ್ರಕ್ಕೆ ಆರ್ಥಿಕ ಮೂಲವೂ ಸಹ ಅದೇ ರೀತಿ ಬಂದಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ, ಇದು ಹೊಸತನದ ಸಂಕಲನ.